ಬಾಕ್ಲಿ ಕೆರೆಗೆ ನೀರು ತುಂಬಿಸಿ ಅದಕ್ಕೆ ಅಭಿಮಾನದ ಪ್ರೀತಿಯ ಬಾಗಿನವನ್ನು ಅರ್ಪಿಸಲಿಕ್ಕೆ ಊರಿನ ಎಲ್ಲ ತಾಯಂದರು ಇವತ್ತು ಪೂರ್ಣ ಕುಂಭ ಸ್ವಾಗತವನ್ನ ಕೋರಿ ಗಂಗಾ ಮಾತೆಗೆ ಬಾಗಿನವನ್ನು ಅರ್ಪಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಮಾಡಿಕೊಟ್ಟಂತ ಬಾಕ್ಲಿ ಗ್ರಾಮದ ಎಲ್ಲ ನನ್ನ ಬಂಧುಗಳಿಗೆ, ತಾಯಂದರಿಗೆ, ಹಿರಿಯರಿಗೆ ವಂದಿಸ್ತಾ ನಾನೇ ಒಂದು ವಾರದಲ್ಲಿ ಹೇಳಿದೆ, ನೋಡಿಯ ವರ್ಷಕ್ಕೂ ಕೆರೆ ತುಂಬಿಸಿ ಬಾಗಿನ ಅರ್ಪಿಸ್ತಾ ಇದ್ದೋ, ಈ ಸಾರಿ ಶಾಸಕರಾದ್ಮೇಲೆ ಯಾವ ಕೆರೆಗೂ ಬಾಗಿನ ಅರ್ಪಿಸಕ್ ಆಗ್ಲಿಲ್ಲ, ಬಾಕ್ಲಿ ಕೆರೆ ತುಂಬಿಸಿ ಬೇಗ ಬಾಗಿನ ಅರ್ಪಿಸೋ ಕಣೆ, ಅಲ್ಲಿಂದ ಶುರು ಮಾಡೋಣ ಅಂತೇಳಿ ನಾನೇ ನನ್ನ ನೀರೆಲ್ಲ ಕರೆದು ಒಂದು ವಾರದಲ್ಲಿ ಹೇಳಿದೆ. ಬೇಸಿಗೆ, ಈ ಬಿರು ಬೇಸಿಗೆಯಲ್ಲೂ ಕೂಡ ಬಾಕ್ಲಿ ಕೆರೆ ಚಿಕ್ಕ ಕೆರೆ ಆದ್ರೂ ಕೂಡ ಮನುಷ್ಯ ಬದುಕಲಿಕ್ಕೆ ಏನಿವತ್ತು ಜೀವ ಜಂತುಗಳಿಗೆ ಹನಿ ನೀರು ಅದನ್ನ ಜೀವ ಉಳಿಸ್ಕೊಳ್ಳಕ್ ಸಾಕು. ಆ ನೀರನ್ನ ಇವತ್ತು ತಂದು ತುಂಬಿಸ್ತಕ್ಕಂತ ಕೆಲಸವನ್ನ, ಅದರಿಂದ ಇರ್ತಕ್ಕಂತ ಶ್ರಮವನ್ನ ನೆನೆಸ್ಕೊಂಡು ನನಗೆ ಇಲ್ಲ ಈ ಕೆರೆಗೆ ಬಾಗಿನ ಅರ್ಪಿಸೋ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಉತ್ಸಾಹ ನನಗೆ ಬಹಳ ದಿವಸಗಳಿಂದ ಒಂದಿತ್ತು. ಇವತ್ತು ಈ ಊರಿನ ಗಣ್ಯರ ಸಮ್ಮುಖದಿಂದ ಕಾರ್ಯವನ್ನ ಮಾಡಿದ್ದೀವಿ. ಚುನಾವಣೆ ಬಂದಾಗ JDS ಕಾಂಗ್ರೆಸ್ ಬಿಜೆಪಿನೂ ಜನ ಓಟ್ ಹಾಕೋತಾರೆ, ಆದ್ರೆ ನನ್ನ ಕರ್ತವ್ಯದಲ್ಲಿ ಲೋಪ ಆಗ್ಬಾರ್ದು, ಏನಾರ ಮಾಡಿ ನೀರು ತರಬೇಕು ಅಂತೇಳಿ 2015-16ನೇ ಸಾಲಿನಲ್ಲಿ ಕೆಡವಾಪುರದಿಂದ ಇಂಜಿನಿಯರಿಂಗ್ ಕಂಡುಕೊಂಡು ನಡಿಗೆ ಶುರು ಮಾಡಿದವು. ಬಹುಶಃ ಬೆಳಗ್ಗೆ ನಡಿಗೆ ಶುರು ಮಾಡೋದಕ್ಕೆ ಮಧ್ಯಾಹ್ನ ಈ ಕಡೆ ತಲುಪಿ ಈ ಭಾಗದಲ್ಲಿ ಮಾರ್ಕ್ ಮಾಡಿ, ಇಲ್ಲ ನಾವು ಕಣವಾದಿಂದ ಈ ಭಾಗಕ್ಕೆ ನೀರು ಎತ್ತಬಹುದು ಅಂತ ಹೇಳಿ ತೀರ್ಮಾನ ಮಾಡಿ ಅಲ್ಲಿಗೆ ಪರ್ಮಿಷನ್ ತಂದು ಒಂದಷ್ಟು ನೀರನ್ನ ಈ ಕೆರೆಗೆ ತುಂಬ್ಕೋತೀವಿ, ಕುಡಿಕ್ ನೀರಿಲ್ಲ, ಅಂತರ್ಜಲ ಬತ್ತೋಗಿದೆ ಅಂತೇಳಿ ಬಾಕ್ಲಿ ಹೊಸಳಿದೆ. 1500 ಅಡಿ ಹಾಕಿದ್ರು ಕೂಡ ನೀರಿಲ್ಲ, ತೆಂಗಿನ ಮರ ಎಲ್ಲ ಒಣಗೋಗಿವೆ. ಹೆಂಗಸು ತಾಲಿ, ಗಂಡಸು ಬೋರ್ವೆಲ್ ಹಾಕ್ಸಕ್ಕೆ ಹೆಂಗಸು ತಾಲಿ ಬಂದ್ಬಿಟ್ಟು ಇಡೀ ಚಿನ್ನ ತಗೊಂಡು ಹರ ಇಟ್ಟವ್ರೆ ಅಂತೇಳಿ ದಾಖಲೆಗಳ ಸಮೇತ ಅಧಿಕಾರಿಗಳಿಗೆ ಒಪ್ಪಿಸಿ ಸರ್ಕಾರದ ಮನವೊಲಿಸಿ 2016ರಲ್ಲಿ ನಾನು ಅಲ್ಲಿಂದ ಒಂದು ಪರ್ಮಿಷನ್ ತಗೊಂಡು ಆಮೇಲೆ ಸಣ್ಣ ನೀರಾವರಿಕೆ ಇಲಾಖೆಯಿಂದ ಮೊದಲು 4 ಕೋಟಿ ಬಿಡುಗಡೆ ಮಾಡಿಸಿ ಇದಕ್ಕೆ ಟೆಂಡರ್ ಕರೆಸಿ ಇದಕ್ಕೆ ಕೆಲಸ ಪ್ರಾರಂಭ ಮಾಡಿದ್ವಿ. ದುರಾದೃಷ್ಟ ನನ್ನ ಮಧ್ಯೆ ಒಂದು 5-6 ವರ್ಷ MLA ಆಗ್ಲಿಕ್ಕೆ ಆಗ್ಲಿಲ್ಲ. ಆ ಸಂದರ್ಭದಲ್ಲಿ ಅಧಿಕಾರಿಗಳ ಸ್ವಲ್ಪ ನಿರ್ಲಕ್ಷ್ಯದಿಂದ ಒಂದಷ್ಟು ಲೋಪದೋಷಗಳು ಆಗಿದೆ. ಇಲ್ಲಿ ಕೆರೆಗಳ ನೀರು ಬಂದು ಕೆರೆಗಳ ನೀರು ನಿಲ್ತಾ ಇಲ್ಲ, ಕೆರೆಗಳ ಏರಿಗಳು ಲೀಕ್ ಆಗವೆ, ಅದನ್ನ ಸರಿ ಮಾಡಬೇಕು. ಈಗ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ, ಏನ್ ಈ ಭಾಗದಲ್ಲಿ ಇರ್ತಕ್ಕಂಥ 6-7 ಕೆರೆಗಳಿಗೆ ಎಲ್ಲಾ ಕೆರೆಗಳನ್ನ ತೂಬನ್ನ ಕಾರ್ಯಗಳನ್ನ ರಿಪೇರಿ ಮಾಡಿಸ್ಬೇಕು ಅಂತೇಳಿ ನೀರಾವರಿ ಇಲಾಖೆಗೆ ಈಗ ಬೋಸ್ರಾಜ್ ಅವರು ನಮ್ಮ ಮಂತ್ರಿಗಳಿಗೆ ನಾನು ಮನವಿ ಕೊಟ್ಟಿದ್ದೀನಿ. ಬಹುಶಃ ಇದಕ್ಕೆ ಹಣ ಬಿಡುಗಡೆ ಆಗುತ್ತೆ ಅಂತ ಕಾಣ್ತದೆ, ಇವೆಲ್ಲ ಮುಂದೋರ್ಸಕ್ಕೆ ಆಗ್ಬೋದು, ಹೋಟೆಲ್ ಪ್ರಾರಂಭ ಮಾಡ್ತೀನಿ. ನಾನೊಂದೇ ಲೀಕ್ ಆಗ್ತದೆ ಕೆಳಗಡೆಗೆ ನೀರು ಒಂದಾಗ ಲೀಕ್ ಆಗ್ಲಿಕ್ಕೆ ಬಿಡೋಣ, ಏನ್ ಮಾಡಕ್ಕಾಗದೆ, ಅಂತರ್ಜಲ ಜಾಸ್ತಿ ಆಗ್ತದೆ, ಎಲ್ಲ ಒಂದ್ ಕಡೆ ನೀರು ಬಂದ್ರೆ ಭೂಮಿ ನೀರು ಕುಡಿದ್ರೆ ಯಾರಾದ್ರೂ ಬರುವಲ್ಲಿ ಇಂಪ್ರೂವ್ ಆಗ್ತದೆ ಅಂತ